ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ನ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿ ಬಂದ್ಬಿಟ್ಟು 8 ವಾರ ಕೂಡ ಕಂಪ್ಲೀಟ್ ಆಗಿದೆ. 8ನೇ ವಾರದಲ್ಲಿ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಮತ್ತು ಅದೇ ರೀತಿ 9ನೇ ವಾರದ ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟು ಉಗ್ರ ಮಂಜು ಅವರು ಕೂಡ ಆಯ್ಕೆಯಾಗಿದ್ದಾರೆ. ಆದ್ರೆ ನಾ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ 9ನೇ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮತ್ತು ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಅಂತ ಒಂದು ಸ್ಪಷ್ಟವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಟ್ಟಿದ್ರು. ಆ ಟಾಸ್ಕ್ ಮೂಲಕ ಒಂದಿಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಿಡಿಯೋದಲ್ಲಿ. ಮತ್ತು ಯಾರು ಈ ವಾರ ಮನೆಯಿಂದ ಹೊರಗೆ ಹೋಗ್ಬೋದು ಅಂದು ಕೂಡ ಒಂದು ಸ್ಪಷ್ಟವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬ್ರೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ನಿಮ್ಗೆ ಏನಾದರೂ ಬಿಗ್ ಬಾಸ್ ನ ಹೆಚ್ಚಿನ ಅಪ್ಡೇಟ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿ ಬಂದ್ಬಿಟ್ಟು 9ನೇ ವಾರ ಕೂಡ ಕಾಲಿಟ್ಟಿದೆ. 9ನೇ ವಾರದಲ್ಲಿ ಸದ್ಯಕ್ಕೆ ಉಗ್ರ ಮಂಜು ಅವರು ಕ್ಯಾಪ್ಟನ್ ಇದ್ದಾರೆ ಮತ್ತು ಸದ್ಯಕ್ಕೆ ಮನೆಯಲ್ಲಿ 13 ಜನ ಇದ್ದಾರೆ. ಈ 13 ಜನದಲ್ಲಿ ಉಗ್ರ ಮಂಜು ಅವರು ಕ್ಯಾಪ್ಟನ್ ಇರುವುದರಿಂದ ಅವ್ರನ್ನ ನಾಮಿನೇಟ್ ಮಾಡೋಕ್ಕಾಗಲ್ಲ. ಉಳಿದ 12 ಜನರನ್ನು ಕೂಡ ನಾಮಿನೇಟ್ ಮಾಡಬಹುದು. ಆದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಟ್ಟಿರುತ್ತೆ. ಆ ಟಾಸ್ಕ್ ನ ಮೂಲಕ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡೋದಾದ್ರೆ, ಮೊದಲು ಬಿಗ್ ಬಾಸ್ ನ ಟಾಸ್ಕ್ ಪ್ರಕಾರ ಒಂದು ಸೂಕ್ತವಾದ ಕಾರಣವನ್ನ ಕೊಟ್ಬಿಟ್ಟು ಒಂದು ವ್ಯಕ್ತಿನ ನಾಮಿನೇಟ್ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ಮತ್ತು ಟಾಸ್ಕ್ ಏನಪ್ಪಾ ಅಂದ್ರೆ, ಯಾವ ವ್ಯಕ್ತಿನ ನಾಮಿನೇಟ್ ಮಾಡ್ಬೇಕಲ್ಲ ಅವರ ಒಂದು ಭಾವಚಿತ್ರವನ್ನು ಬಿಲ್ಲಿಗೆ ಒಂದು ಚುಚ್ಚಿ ಮನೆಯ ಹೊರಭಾಗ ಅಂದ್ರೆ ಮನೆಯ ದ್ವಾರದಿಂದ ಹೊರಗೆ ಹೋಗುವಂತೆ ಬಾಣದಿಂದ ಹೊರಡೆದು ಹಾಕ್ಬೇಕಂತ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಅಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ. ಈ ಟಾಸ್ಕ್ ನ ಪ್ರಮುಖ ಉದ್ದೇಶ ಅಂದ್ರೆ ಒಂದು ವ್ಯಕ್ತಿಯ ಭಾವಚಿತ್ರವನ್ನು ಬಿಲ್ಲಿಗೆ ಚುಚ್ಚಿ ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಹೊಡೆದು ಹಾಕುವಂತೆ ಬಾಣದಿಂದ ಹೊಡೆಯಬೇಕು ಅಂತ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಈ ಟಾಸ್ಕ್ ನ ಪ್ರಕಾರ ಈ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಮೊದಲನೇದಾಗಿ ನಾಮಿನೇಟ್ ಆಗಿರೋರು ರಜತ್ ಕಿಶನ್ ಅವರು ನಾಮಿನೇಟ್ ಆಗಿದ್ದಾರೆ. ಇದಾದ ನಂತರ ಶೋಭಾ ಶೆಟ್ಟಿ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಶೋಭಾ ಶೆಟ್ಟಿ ಅವ್ರನ್ನ ಹನುಮಂತ್ ಅವರು ನಾಮಿನೇಟ್ ಮಾಡಿರುತ್ತಾರೆ ಮತ್ತು ರಜತ್ ಕಿಶನ್ ಅವ್ರನ್ನ ಶೋಭಾ ಶೆಟ್ಟಿ ಅವರು ನಾಮಿನೇಟ್ ಮಾಡಿರುತ್ತಾರೆ. ಮತ್ತು ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್ ಅವ್ರನ್ನ ಮೋಕ್ಷಿತಾ ಪೈ ಅವರು ನಾಮಿನೇಟ್ ಮಾಡಿರ್ತಾರೆ ಮತ್ತು ಗೌತಮಿ ಜಾಧವ್ ಕೂಡ ನಾಮಿನೇಟ್ ಆಗಿದ್ದಾರೆ. ಇದ್ರ ಜೊತೆಗೆ ಚೈತ್ರ ಕುಂದಾಪುರ್ ಕೂಡ ನಾಮಿನೇಟ್ ಆಗಿದ್ದಾರೆ. ಭವ್ಯ ಕೂಡ ನಾಮಿನೇಟ್ ಆಗಿದ್ದಾರೆ ಮತ್ತು ಐಶ್ವರ್ಯ ಸಿಂಧೋಗಿ ಕೂಡ ನಾಮಿನೇಟ್ ಆಗಿದ್ದಾರೆ ಮತ್ತು ಶಿಶಿರ್ ಶಾಸ್ತ್ರಿ ಕೂಡ ನಾಮಿನೇಟ್ ಆಗಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ 13 ಜನ ಇರೋದ್ರಿಂದ ಅದರಲ್ಲಿ ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡಕ್ಕಾಗಲ್ಲ. ಕ್ಯಾಪ್ಟನ್ ಇರೋದ್ರಿಂದ ಅವ್ರನ್ನ ನಾಮಿನೇಟ್ ಮಾಡಕ್ಕಾಗಲ್ಲ. ಉಳಿದ 12 ಜನದಲ್ಲಿ ಒಂದ್ 7 ರಿಂದ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಸದ್ಯಕ್ಕೆ ಒಂದು ಮಾಹಿತಿ ಬರ್ತಾ ಇದೆ. ಮತ್ತು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ, ತ್ರಿವಿಕ್ರಮ್, ಭವ್ಯ ಗೌಡ, ಐಶ್ವರ್ಯ ಸಿಂಧೋಗಿ, ಶಿಶಿರ್ ಶಾಸ್ತ್ರಿ, ಗೌತಮಿ ಜಾಧವ್ ಮತ್ತು ಮೋಕ್ಷಿತಾ ಪೈ ಅವರು ನಾಮಿನೇಟ್ ಆಗಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಚೈತ್ರ ಕುಂದಾಪುರ್ ಕೂಡ ನಾಮಿನೇಟ್ ಆಗಿದ್ದಾರೆ. ರಜತ್ ಕಿಶನ್ ಕೂಡ ನಾಮಿನೇಟ್ ಆಗಿದ್ದಾರೆ. ಶೋಭಾ ಶೆಟ್ಟಿ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಮತ್ತು ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಅಂದ್ರೆ, ಐಶ್ವರ್ಯ ಸಿಂಧೋಗಿ ಅವರು ಮನೆಗೆ ಹೋಗುವ ಸಾಧ್ಯತೆ ಬಹಳಷ್ಟಿದೆ. ಯಾಕಂದ್ರೆ ಕಳೆದ 2-3 ವಾರದಿಂದ ಅವ್ರ ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿಲ್ಲ. ಆದ್ರೆ ಕಳೆದ ವಾರ ಅವರು ನಾಮಿನೇಟ್ ಆಗದೆ ಕಾರಣ ಧರ್ಮ ಅವರು ಹೊರಗೆ ಹೋಗ್ಬೇಕಾಗುತ್ತೆ. ಅದೇ ಒಂದು ಕಾರಣದಿಂದ ಐಶ್ವರ್ಯ ಅವರು ಉಳಿದಿದ್ದಾರೆ. ಆದ್ರೆ ಈ ವಾರ ನಾಮಿನೇಟ್ ಆಗಿರೋದ್ರಿಂದ ಐಶ್ವರ್ಯ ಸಿಂಧೋಗಿ ಅವರು ಈ ವಾರ ಹೊರಗೆ ಹೋಗುವ ಸಾಧ್ಯತೆ ಬಹಳಷ್ಟಿದೆ. ಇವರಿಲ್ಲ ಅಂದ್ರೆ ಗೋಲ್ಡ್ ಸುರೇಶ್ ಅವರು ಹೊರಗೆ ಹೋಗುವ ಸಾಧ್ಯತೆ ಬಹಳಷ್ಟಿದೆ. ಮತ್ತು ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಯಾರು ಹೋಗಬಹುದು ಅಂತ ಕೂಡ ಕಮೆಂಟ್ ಮಾಡಿ. ಮತ್ತು ಈ ವಾರ ನಿಮ್ಗೆ ಯಾರು ಇಷ್ಟ ಆಗಿದ್ದಾರೆ ಅಂತ ಕೂಡ ಕಮೆಂಟ್ ಮಾಡಿ. ಮತ್ತು ಈ ವಾರದ ಉತ್ತಮ ಯಾರಿಗೆ ಸಿಗಬಹುದು ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇರಬಹುದು, ಈ ವಾರ ಮನೆಯಿಂದ ಯಾರು ಹೋಗ್ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಮಾಹಿತಿ ಇಷ್ಟ ಇದ್ರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.